ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಮುಂದುವರಿದಿದೆ ಯುದ್ಧ. ದೊಡ್ಡ ಮಟ್ಟದಲ್ಲಿ ಕ್ಷಿಪಣಿ ದಾಳಿಯಾಗಿದೆ ಇಸ್ರೇಲ್ ಮೇಲೆ. ಈಗಾಗಲೇ ಇರಾನ್ನವರು 400ಕ್ಕೂ ಹೆಚ್ಚು ಕ್ಷಿಪಣಿಗಳ ದಾಳಿಯನ್ನ ಮಾಡಿದ್ದಾರೆ. ಇಸ್ರೇಲ್ ಇರಾನ್ ಮಧ್ಯೆ ಈಗ ಮುಂದುವರೆದಿದೆ ಯುದ್ಧ. ಹಿಜ್ಬುಲ್ಲಾ ಮುಖ್ಯಸ್ಥನನ್ನ ಇತ್ತೀಚೆಗೆ ಇಸ್ರೇಲ್ ಹೊಡೆದುರುಳಿಸಿತ್ತು. ಅದಕ್ಕೆ ಪ್ರತೀಕಾರವಾಗಿ ಇರಾನ್ನವರು ಈಗ ರಾಕೆಟ್ ದಾಳಿಯನ್ನ ಮಾಡಿದ್ದಾರೆ. 400ಕ್ಕೂ ಅಧಿಕ ಮಿಸೈಲ್ ಅನ್ನು ಸುರಿಸಿದ ಇರಾನ್. ಐರನ್ ಡೋಮ್ ತಂತ್ರಜ್ಞಾನ ಇದೆ ಇಸ್ರೇಲ್ನಲ್ಲಿ, ಹಾಗಾಗಿ ಮಿಸೈಲ್ಗಳು ಆಗಸದಲ್ಲೇ ಧ್ವಂಸಗೊಂಡಿವೆ. ಈ ನಡುವೆ ಇರಾನ್ಗೆ ಎಚ್ಚರಿಕೆ ಕೊಟ್ಟಿದೆ ವಿಶ್ವದ ದೊಡ್ಡಣ್ಣ ಅಮೆರಿಕ ಮತ್ತು ಬ್ರಿಟನ್. ಇಸ್ರೇಲ್ ಮೇಲಿನ ದಾಳಿಯನ್ನ ಖಂಡಿಸಿದೆ ಅಮೆರಿಕ ಮತ್ತು ಬ್ರಿಟನ್. ಇರಾನ್ ತನ್ನ ದಾಳಿಗೆ ಬೆಲೆ ತೆರಲಿದೆ ಅಂತ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮೊನ್ನೆ ತಾನೇ ಇಸ್ರೇಲ್ನವರು ಹಿಜ್ಬುಲ್ಲಾಗೆ ಹೊಸ ಮುಖ್ಯಸ್ಥನನ್ನ ನೇಮಕ ಮಾಡಿತ್ತು. ಹಿಜ್ಬುಲ್ಲಾ ಸಂಘಟನೆ ನೇಮಕವಾದ 2 ದಿನಕ್ಕೆ ಆತನನ್ನು ಹೊಡೆದುರುಳಿಸ್ಬಿಟ್ಟಿತ್ತು, ಹಿಜ್ಬುಲ್ಲಾ ಮುಖ್ಯಸ್ಥನನ್ನ. ಅದು ಇರಾನ್ನಲ್ಲಿ ಆತ ಇರಬೇಕಾದ್ರೇನೆ. ಆ ಸಂದರ್ಭದಲ್ಲಿ ಪ್ರತೀಕಾರ ತಗೊಳ್ಬೇಕು ಅಂತಂದ್ಬಿಟ್ಟು ಇರಾನ್ ಈಗ ದಾಳಿಯನ್ನ ಮಾಡಿದೆ. ಹಿಜ್ಬುಲ್ಲಾ ಮುಖ್ಯಸ್ಥ ಶೇಖ್ ಹಸನ್ ನಸ್ರುಲ್ಲಾ ಈತನ ಹತ್ಯೆಯ ಬಳಿಕ ಸೇಡಿಗೆ ಪ್ರತೀಕಾರವಾಗಿ ಇಸ್ರೇಲ್ ಮೇಲೆ ಇರಾನ್ ಈಗ ಕ್ಷಿಪಣಿ ದಾಳಿಯನ್ನು ನಡೆಸಿದೆ. ಎಲ್ಲ ಭಯಾನಕವಾಗಿದೆ ದೃಶ್ಯಗಳು ತಾವು ನೋಡ್ತಾ ಇದ್ದೀರಾ. ಇಸ್ರೇಲ್ ಸೇನೆಯ ಈ ಕಾರ್ಯಾಚರಣೆಯಿಂದ ಕೆಂಡವಾಗಿರ್ತಕ್ಕಂಥ ಇರಾನು ಇಸ್ರೇಲ್ನತ್ತ 400ಕ್ಕೂ ಅಧಿಕ ಮಿಸೈಲ್ಗಳನ್ನು ಏಕಕಾಲದಲ್ಲಿ ಉಡಾಯಿಸಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಇಸ್ರೇಲ್ನವ್ರಿಗೆ ಮೇಲಿಂದ ಮೇಲೆ ನೆರೆ ರಾಷ್ಟ್ರಗಳಿಂದ ಸಂಕಷ್ಟ. ಈಗ ಇರಾನ್ನ ಸರದಿ. ಸೊ ಈ 400 ಮಿಸೈಲ್ಗಳ ದಾಳಿಯಿಂದ ಆಗಿರ್ತಕ್ಕಂಥ ಅನಾಹುತ ಏನು ಮತ್ತು ಇದರ ಪರಿಣಾಮಗಳನ್ನು ಇಸ್ರೇಲ್ ಯಾವ ರೀತಿ ಎದುರಿಸಬೇಕಾಗುತ್ತೆ ಅಂತ? ಅರವಿಂದ್, ಇಸ್ರೇಲ್ ಮತ್ತೆ ಲೆಬನಾನ್ ಗಡಿಯಲ್ಲಿ ಹೆಜ್ಬುಲ್ಲಾ ವಿರುದ್ಧ ಇಸ್ರೇಲ್ ನಿರಂತರವಾದಂತ ದಾಳಿಯನ್ನ ನಡೆಸ್ತಾ ಇತ್ತು. ಇದರಿಂದ ಕೋಪಗೊಂಡಿರುವಂತ ಇರಾನ್ ಈಗ ಇಸ್ರೇಲ್ನ ಮೇಲೆ ನಿರಂತರವಾದಂತ ದಾಳಿಯನ್ನ ಮಾಡ್ತಾ ಇದೆ. ನಿನ್ನೆ ತಡರಾತ್ರಿ 400ಕ್ಕಿಂತ ಅಧಿಕ ಹೆಚ್ಚು ಮಿಸೈಲ್ಗಳನ್ನ ಉಡಾಯಿಸುವಂತ ಕೆಲಸವನ್ನ ಮಾಡಿರುವಂತದ್ದು. ಈ ಮೂಲಕ ಹೆಜ್ಬುಲ್ಲಾ ವಿರುದ್ಧ ಸಮರ ಸಾರಿರುವಂತ ಇಸ್ರೇಲ್ಗೆ ಒಂದು ವಾರ್ನಿಂಗ್ ಅನ್ನ ಕೊಡುವಂತ ಪ್ರಯತ್ನವನ್ನ ಈ ಮೂಲಕ ಇರಾನ್ ಮಾಡ್ತಾ ಇರುವಂತದ್ದು. 400 ಮಿಸೈಲ್ಗಳನ್ನ ಉಡಾಯಿಸಿದ್ರು ಕೂಡ ಇಸ್ರೇಲ್ಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗಿಲ್ಲ. ಯಾಕೆ ಅಂದ್ರೆ ಅಮೆರಿಕ ಕೂಡ ಈಗಾಗಲೇ ಇಸ್ರೇಲ್ಗೆ ಎಚ್ಚರಿಕೆ ಕೊಟ್ಟಿತ್ತು, ಈ ರೀತಿಯಾದಂತಹ ಒಂದು ದಾಳಿ ಆಗ್ಬೋದು ಅನ್ನುವಂಥದ್ದು. ಹೀಗಾಗಿ ಇಸ್ರೇಲ್ ಕೂಡ ಈ ರೀತಿಯಾದಂತಹ ಒಂದು ದಾಳಿಗೆ ಎಲ್ಲ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಂಡು ಕೂತಿತ್ತು. ನಿನ್ನೆ ರಾತ್ರಿ ಮಿಸೈಲ್ಗಳನ್ನ ದಾಳಿ ಮಾಡ್ತಾ ಇದ್ದಂತೆ ಆಂಟಿ ಡ್ರೋನ್ ಸಿಸ್ಟಮ್ ಇಂದ ಅವುಗಳನ್ನ ನಾಶಪಡಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಒಂದೇ ಒಂದು ಮಿಸೈಲ್ ಕೂಡ ಭೂಮಿಗೆ ಬೀಳದಂತೆ ಆಕಾಶದಲ್ಲಿ ಅವುಗಳನ್ನ ನಾಶಪಡಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಆದಾಗ್ಯೂ ಕೂಡ ಪರಿಸ್ಥಿತಿ ಒಂದಿಷ್ಟು ಭೀಕರವಾಗಿರುವಂತ ಹಿನ್ನೆಲೆಯಲ್ಲಿ ಜನರಿಗೆ ಮನೆಯಿಂದ ಆಚೆ ಬರದಂತೆ ಈಗ ಸೂಚನೆಯನ್ನ ಕೊಡಲಾಗಿದೆ. ಮತ್ತೆ ಬಂಕರ್ನಲ್ಲಿ ಆಶ್ರಯವನ್ನ ಪಡಿಬೇಕು ಅನ್ನುವಂತ ಸೂಚನೆಯನ್ನು ಕೂಡ ಕೊಡಲಾಗಿರುವಂತದ್ದು. ಸದ್ಯಕ್ಕೆ ಅಲ್ಲಿರುವಂತ ಜನರು ಕೂಡ ಆತಂಕದಲ್ಲಿದ್ದಾರೆ, ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ಅನ್ನುವಂತ ನಿಟ್ಟಿನಲ್ಲಿ. ಈಗ ಒಂದು ಹಂತದಲ್ಲಿ ಇರಾನ್ ದಾಳಿಯನ್ನ ಅಂತ್ಯ ಮಾಡಿರುವಂತದ್ದು. ಈಗ ಇಸ್ರೇಲ್ ಇದಕ್ಕೆ ಪ್ರತಿಕ್ರಿಯೆ ಕೊಡುತ್ತಾ ಅನ್ನುವಂಥದ್ದು ಒಂದು ಸದ್ಯಕ್ಕೆ ಕುತೂಹಲ ಇದೆ. ಯಾಕೆಂದ್ರೆ ಈಗಾಗಲೇ ಇಸ್ರೇಲ್ ಮೊದಲು ದಾಳಿಯನ್ನ ಮಾಡಿತ್ತು, ಅದಕ್ಕೆ ಹೆಜ್ಬುಲ್ಲಾ ಪ್ರತಿಕ್ರಿಯೆಯನ್ನ ಕೊಟ್ಟಿತ್ತು. ಈಗ ಇರಾನ್ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಈಗ ಇಸ್ರೇಲ್ ಮತ್ತೆ ಅದಕ್ಕೆ ಪ್ರತ್ಯುತ್ತರವನ್ನ ಕೊಡುವಂತ ಸಾಧ್ಯತೆಗಳು ಕೂಡ ಇದಾವೆ. ಹೀಗಾಗಿ ಮುಂದೆ ಯಾವ ಹಂತದ ದಾಳಿಗಳು ನಡೀಬಹುದು ಅನ್ನುವಂಥದ್ದು ಸದ್ಯಕ್ಕೆ ಆತಂಕ ಮೂಡಿಸಿರುವಂತದ್ದು. ಓಕೆ ಶಬೀರ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.